ನಮಸ್ತೆ ಬಂಧುಗಳೇ. ಎಲ್ಲ ಅಡಿಕೆ ಬೆಳೆಗಾರರಿಗೂ ಪ್ರಮುಖವಾಗಿ ಕಾಡ್ತಕ್ಕಂಥ ರೋಗ ಹಿಂಗಾರು ಕೊಳೆ ರೋಗ. ಆದರೆ ಎಲ್ಲ ರೈತರಿಗೆ ಕಾಡೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಾಡ್ತಾ ಇತ್ತು. ಯಾಕೆಂದರೆ ಹಿಂಗಾರಗಳು ಬಿಡ್ಬೇಕಾದ್ರೆ ದೊಡ್ಡ ದೊಡ್ಡಕ್ಕೆ ಅಗಲಕ್ಕೆ ಬಿಡ್ತಿದ್ದು. ಬಟ್ ಒಂದು ತಿಂಗಳು ಬಿಟ್ಕೊಂಡು ನೋಡಿದರೆ ಎಲ್ಲ ಒಣಗೋಗ್ಬಿಡ್ತಿತ್ತು. ಇದಕ್ಕೇನಪ್ಪ ಕಾರಣ ಅಂತ ಸ್ವಲ್ಪ ಬಲ್ಲವರಿಂದ ತಿಳ್ಕೊಂಡಾಗ ಇದು ಫಂಗಸ್ಸಿಂದ ಈ ರೀತಿ ಆಗ್ತಿದೆ ಅಂತ ಗೊತ್ತಾಗಿ ಇವನ್ನ ಮರಗಳಿಂದ ಕೆಡವಿಬಿಟ್ಟು ಅದನ್ನು ತೋಟದಿಂದ ಹೊರಗೆ ಹಾಕ್ಬಿಟ್ಟು ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಕೋಜಿಮ್ನ ಸ್ಪ್ರೇ ಮಾಡೋಕ್ಕೆ ಹೇಳಿದರು. ಅಂದರೆ ಇವು ಫಂಗಸೈಡ್ಗಳು, ಶಿಲೀಂಧ್ರಕ ನಾಶಕಗಳನ್ನು ಸ್ಪ್ರೇ ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ಇವತ್ತು ಎಲ್ಲ ತೋಟಗಳಿಗೂ ಶಿಲೀಂಧ್ರನಾಶಕ ಮತ್ತು ಕ್ರಿಮಿನಾಶಕವನ್ನು ಸ್ಪ್ರೇ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ತೋಟಗಳು 7ರಿಂದ 9 ವರ್ಷದ ಕೆಳಗಿನವಾಗಿರೋದ್ರಿಂದ ತುಂಬ ಎತ್ತರ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿ ಫೈಬರ್ ದೊಟ್ಟಿಯನ್ನು ಯೂಸ್ ಮಾಡಿಲ್ಲ. ನೆಲದಿಂದನೇ ಹಿಂಗಾರಗಳಿಗೂ ಮತ್ತು ಎಲೆಗಳಿಗೆ ಸ್ಪ್ರೇ ಮಾಡ್ತಾಯಿದ್ದೀವಿ. ಎಲೆಗಳು, ಹಿಂಗಾರ ಮತ್ತು ಬೇರುಗಳಿಗೆ ಇದನ್ನು ಸಿಂಪಡಿಸಲಾಗ್ತಿದೆ. ಶಿಲೀಂಧ್ರನಾಶಕ ಮತ್ತು ಕ್ರಿಮಿನಾಶಕ ಸ್ಪ್ರೇ ಮಾಡಿದ 15 ದಿನಗಳ ನಂತರ ಹಿಂಗಾರಗಳಿಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡಲಾಗುತ್ತೆ. ಯಾಕೆಂದರೆ ಎರಡನ್ನೂ ಜೊತೆಗೆ ಮಾಡಿದರೆ ಅವು ಮೈಕ್ರೋನ್ಯೂಟ್ರಿಯೆಂಟ್ಸು ಅಷ್ಟೊಂದು ಕೆಲಸ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ 15 ದಿನಗಳ ನಂತರ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡಲಾಗುತ್ತೆ. ನೋಡೋಣ, ಈ ವರ್ಷ ಸ್ಪ್ರೇ ಮಾಡ್ತಾಯಿದ್ದೀವಿ. ಮುಂದಿನ ವರ್ಷಕ್ಕಾದರೂ ಹಿಂಗಾರಗಳು ಚೆನ್ನಾಗಿ ಹಿಡಿಯಲಿ ಅನ್ನೋದೇ ನನ್ನ ಆಶಯ. ಧನ್ಯವಾದಗಳು.